ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಇವತ್ತಿನ ಡೇ ಬಂದುಬಿಟ್ಟು ಡೇ ಔಟಿಂಗ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾವು ಹೋಗಿದ್ದು ಬಾಲ್ ಭವನ್ಗೆ. ಸೊ ಇದು ಒಂಥರ ತುಂಬ ಲೋ ಬಜೆಟಲ್ಲಿರೋ ಡೇ ಔಟಿಂಗ್ ಇದು. ತುಂಬ ಚೆನ್ನಾಗಿತ್ತು. ಸೊ ಇದು ಮಕ್ಕಳಿಗೆ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಸುಮಾರು ಆಟಗಳಿರುತ್ತೆ, ಇದಿರುತ್ತೆ. ಸೊ ನಾವಿಲ್ಲಿ ಡೇನ ಸ್ಟಾರ್ಟ್ ಮಾಡಿದ್ದು ಬಾಲ್ ಭವನ್ ಎಂಟ್ರಿ ಆದ ತಕ್ಷಣ ಇಲ್ಲಿ ನಮಗೆ ಫಸ್ಟ್ ಸಿಗೋದೆ ಟ್ರೈನು. ಸೊ ಈ ಮುಂಚೆ ಹೇಳ್ತೀನಿ, ಇಲ್ಲಿ ಎಲ್ಲ ಟಿಕೆಟ್ಸ್ ಬಂದ್ಬಿಟ್ಟು 20-30 ಅಷ್ಟರಲ್ಲೇ ಇರೋದು. ನೀವು ಒಂದು ಪರ್ಸನ್ಗೆ 200 ರುಪೀಸ್ ಆದರೆ ಸಾಕಾಗುತ್ತೆ. ಅಂದರೆ ಎಲ್ಲ ಗೇಮ್ಸ್ನ ಆಡಿ ಇವನ್ ಇನ್ಕ್ಲೂಡಿಂಗ್ ದಟ್ ಎಂಟ್ರಿ ಫೀಸ್ ಎಲ್ಲನೂ ಸೇರಿಸಿದ್ರೆ ಒಂದು 200 ಆಗುತ್ತೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದ್ರ ಜೊತೆಗೆ ಮಕ್ಕಳ ಜೊತೆಗೆ ದೊಡ್ಡವರು ಕೂಡ ಆಡ್ಬೋದು. ಸೊ ಅದಕ್ಕೆಲ್ಲ ಅವರು ಒಂದು 10 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅಷ್ಟೇ, 30 ರುಪೀಸ್ ಅಷ್ಟೇ. ಸೊ ಇಲ್ಲೊಂದಿದೆ ನೋಡಿ, ರೀಲ್ಸ್ ಮಾಡ್ಕೋಬಹುದು ನಾವು. ಸೊ ಐ ಲವ್ ಬಾಲ್ ಭವನ್ ಅಂತ ಇದೆ. ಸೊ ಅಲ್ಲಿ ರೊಟೇಟಿಂಗ್ ಕ್ಯಾಮ್ರಾ ಇಟ್ಬಿಟ್ಟು ನೀವು ಬೇಕಾಗಿರೋ ಸಾಂಗ್ಸ್ನ ಅವ್ರು ಪ್ಲೇ ಮಾಡ್ತಾರೆ. ಇಲ್ಲಿ ನಾವು ಬೇಕಾಗಿರೋ ಸಾಂಗ್ಸ್ನ ಹಾಕೊಂಡು ರೀಲ್ಸ್ ಕೂಡ ಮಾಡ್ಬೋದು. ಸೊ ಹಾಗೆ ಇಲ್ಲಿ ಒಂಥರ ಕೋಟೆ ಥರ ಕಟ್ಟಿದ್ದಾರೆ. ಆಮೇಲೆ ಮಕ್ಕಳು ಇಲ್ಲಿ ಬಿದ್ದುಬಿಟ್ಟ ನನ್ನ ಮಗ. ಆ್ಯಕ್ಚುಲಿ ಏನು ಗೊತ್ತಾ, ಅಷ್ಟೇನು ಏಟ್ ಆಗಿಲ್ಲ. ಸೊ ಮಣ್ಣು ಇರೋದ್ರಿಂದ ಏನಿಲ್ಲ. ನೆಕ್ಸ್ಟ್ ನೋಡಿ, ಮತ್ತೆ ಖುಷಿಯಿಂದ ಎಲ್ಲ ಗೇಮ್ಸ್ ಆಡ್ತಾ ಇದ್ದ. ಈ ಥರ ಎಲ್ಲ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಸೊ ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು 10th 7th 6th ಸ್ಟ್ಯಾಂಡರ್ಡ್ವರೆಗೂ ಹೋಗೋ ಮಕ್ಕಳಿಗೆ ಎಲ್ಲ ಥರ ಆಡೋ ಥರ ಈ ಗಾರ್ಡನ್ನಲ್ಲಿ ಇದೆ. ಸೊ ಇಲ್ಲಿ ಈ ಗಾರ್ಡನ್ಗೆ ಸಪ್ರೇಟಾಗಿ 5 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ನೋಡಿ, ಇಷ್ಟೊಂದು ಉಯ್ಯಾಲೆಗಳಿವೆ. ಸೊ ಕ್ಲೈಮೇಟ್ ಆಗಲಿ, ಕ್ಲೀನಿಂಗ್ ಆಗಲಿ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ನನ್ನ ಮಗನಿಗೆ ಎಷ್ಟು ಖುಷಿ. ಅವನಿಗೆ ರೌಂಡ್ ಹಾಕಿ ಬರೋದು ಅಂದರೆ ಇಷ್ಟ ಇರಲಿಲ್ಲ. ಅವನು ಹಂಗೆ ಆಪೋಸಿಟ್ ಡೈರೆಕ್ಷನಲ್ಲೇ ಹತ್ಕೊಂಡು ಹೋಗ್ತಾ ಇದ್ದ. ಸೊ ಅದಾದ ನೆಕ್ಸ್ಟ್ ನಾವು ಹೋಗಿದ್ದೆ ಬೋಟಿಂಗು. ಸೊ ಇಲ್ಲಿ ಬೋಟಿಂಗ್ ಸಹ ಅವೈಲೇಬಲ್ ಇದೆ. ಈ ಬೋಟಿಂಗಿಗೆ ಒಬ್ರಿಗೆ 30 ರುಪೀಸ್ ಚಾರ್ಜ್ ಮಾಡ್ತಾರೆ. ಮಕ್ಕಳಿಗೆ ಅಂದರೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಬಿಲೋ 2 ಇಯರ್ಸ್ ಐ ಥಿಂಕ್ ಚಾರ್ಜ್ ಮಾಡಲ್ಲ. ಸೊ ಮೋರ್ ದೆನ್ 2 ಇಯರ್ಸ್ ಅಥವಾ 3 ಇಯರ್ಸ್ ಮೇಲಿರೋ ಮಕ್ಕಳಿಗೆ 20 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಬೋಟಿಂಗ್ ಬಂದ್ಬಿಟ್ಟು 2 ರೌಂಡ್ಸ್ನ ಹಾಕ್ತಾರೆ. ಸೊ ಇದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನಾವು ಬೋಟಿಂಗ್ ಮುಗಿಸ್ಕೊಂಡು ಫುಲ್ ಬಾಲ್ ಭವನ್ ಎಲ್ಲ ಕಂಪ್ಲೀಟಾಗಿ ನೀವೆಲ್ಲ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಐ ಥಿಂಕ್ ಒಂದು ಕಂಪ್ಲೀಟ್ ಡೇನೇ ಬೇಕಾಗತ್ತೆ. ಸೊ ಎಷ್ಟೊಂದು ಗೇಮ್ಸ್ ಇದೆ. ಸೊ ಅಷ್ಟೊಂದು ಥಿಂಗ್ಸ್ನ ನೋಡೋದಿದೆ. ಸೊ ಫೋಟೋಸು ಆಮೇಲೆ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ಥರ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ವಾಪಸ್ಸು ನಾವು ನೆಕ್ಸ್ಟ್ ಬಂದಿದ್ದೆ ಇಲ್ಲಿ ಡ್ರ್ಯಾಗನ್ ಆಡೋಕ್ಕೆ. ಸೊ ಇಲ್ಲಿ ಮಗುನ ನಾನು ಕರ್ಕೊಂಡು ಆಡಿಲ್ಲ. ಸೊ ಅವ್ನಿಗೆ ಬಿಲೋ 2 ಇಯರ್ಸ್ ಇರೋದ್ರಿಂದ ಭಯ ಬಿಡ್ತಾನೆ ಅಂದ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಹತ್ತಿರೋದು. ಫಸ್ಟ್ ನಾನು ಆಡ್ಬೇಕಾದ್ರೆ ಅಂದ್ಕೊಂಡೆ ಅಯ್ಯೋ ಏನಾಗಲ್ಲ ಅನ್ನೋ ಥರನೇ. ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಆಡಿಸ್ತಾರೆ. ನಂಗೊಂದು ಸ್ವಲ್ಪ ತಲೆ ಸುದ್ದಂಗೆ ಆಯಿತು. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ನಾನು ಸ್ವಲ್ಪ ಭಯ ಬಿದ್ದಿದ್ದೀನಿ. ಅದನ್ನ ಕವರ್ ಮಾಡಕ್ಕೆ ಸುಮ್ಮನೆ ನಗಾಡ್ಕೊಂಡು ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಏನೂ ಅನಿಸ್ಲಿಲ್ಲ, ಬಟ್ ಆಮೇಲೆ ನಿಜ ತಲೆ ಸ್ವಲ್ಪ ಸುತ್ತಂಗಾಯಿತು. ಸೊ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ. ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಾ. ಇದನ್ನೆಲ್ಲ ನೀವು ಜಾತ್ರೆಗಳಾಗಲಿ ಅಥವಾ ಎಲ್ಲೋ ಆಗಲಿ ಎಷ್ಟೊಂದು 100 ರೂಪಾಯಿ 150 ಎಲ್ಲ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಜಸ್ಟ್ ನೋಡಿ 30 ರುಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ. ಹಾಗಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದ ತಕ್ಷಣ ನೋಡೋದೇ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ. ನೋಡಿ, ನಮ್ಮ IPLs ಎಲ್ಲ ನಡೆಯೋದು ಕೆಲವೊಂದು ಎಲ್ಲ ಅಲ್ಲ ನಡೆಯೋದಲ್ಲೇ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮೆಟ್ರೋ ಸ್ಟೇಷನಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.